ಮಹಾರಾಷ್ಟ್ರ ರಾಜ್ಯದ 5 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದ ಧೀಮಂತ ನಾಯಕ ಅಜಿತ್ ಪವಾರ್ ಅವರು ಇಂದು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಇಂದು ಸಂಭವಿಸಿದ ಭೀಕರ ವಿಮಾನ ಅಪಘಾತದಲ್ಲಿ ನಿಧನರಾಗಿದ್ದಾರೆ. ಹೌದು, ಬಾರಾಮತಿಯಲ್ಲಿ ಚುನಾವಣೆ ಸಭೆಗಳಿಗೆ ಹೋಗುತ್ತಿದ್ದಾಗ ಈ ಒಂದು ದುರಂತ ಸಂಭವಿಸಿದ್ದು. ದುರಂತದಲ್ಲಿ ಅಜಿತ್ ಪವಾರ್ ಸೇರಿದಂತೆ ಭದ್ರತಾ ಸಿಬ್ಬಂದಿ ಮತ್ತು ಪೈಲಟ್ ಒಳಗೊಂಡಂತೆ 5 ಮಂದಿ ಸಾವನ್ನಪ್ಪಿದ್ದಾರೆ. 1959 ಜುಲೈ 22ರಂದು ಅಹಮದ್ ನಗರದಲ್ಲಿ ಜನಿಸಿದಂಥ ಅಜಿತ್ ಪವಾರ್ ಅವರು ರಾಜಕೀಯನ್ನು ರಕ್ತಗತವಾಗಿ ರೂಢಿಸಿಕೊಂಡಿದ್ರು. ಮಾಧ್ಯಮ ವರದಿಯ ಪ್ರಕಾರ ಬಾರಾಮತಿ ಕ್ಷೇತ್ರವೆಂದ್ರೇನೆ ಅಜಿತ್ ಪವಾರ್ ಎಂದ್ರೇನೆ ಬಾರಾಮತಿ ಎನ್ನುವ ಮಟ್ಟಕ್ಕೆ ಆ ಒಂದು ಕ್ಷೇತ್ರವನ್ನು ಅವರು ಪ್ರತಿನಿಧಿಸಿದ್ದು. ಹಣಕಾಸು ಇಲಾಖೆ, ನೀರಾವರಿ ಮತ್ತು ಹಲವು ಯೋಜನೆ ಇಲಾಖೆಗಳಲ್ಲಿ ಅವರ ಹಿಡಿತ ಅಪಾರವಾಗಿತ್ತು. ಬಜೆಟ್ ಅಂಕಿಅಂಶಗಳನ್ನು ಬೆರಳ ತುದಿಯಲ್ಲಿ ಇಟ್ಟುಕೊಳ್ಳುತ್ತಿದ್ದಂತೆ ಇವರು ಅಧಿಕಾರಿಗಳ ವಲಯದಲ್ಲಿ ದಕ್ಷ ಆಡಳಿತಗಾರ ಎಂದು ಹೆಸರು ಮಾಡಿಕೊಂಡಿದ್ರು. ಅಂದಹಾಗೆ ಸ್ನೇಹಿತರೆ, ಮಹಾರಾಷ್ಟ್ರದ ಇತಿಹಾಸದಲ್ಲಿ ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ದಾಖಲೆಯೂ ಕೂಡ ಇವರ ಹೆಸರಲ್ಲಿದೆ. ಅಂದಹಾಗೆ ಅಜಿತ್ ಪವಾರ್ ಅವರ ರಾಜಕೀಯ ಜೀವನವು ಅನೇಕ ತಿರುವುಗಳನ್ನು ಪಡೆದುಕೊಂಡಿದೆ. 2019ರಲ್ಲಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಲಿ ಅಥವಾ ಇತ್ತೀಚೆಗೆ 2023ರಲ್ಲಿ ಶರದ್ ಪವಾರ್ ಅವರಿಗೆ ಎದುರಾಗಿ ನಿಂತು NDA ಸರ್ಕಾರ ಸೇರಿದ್ದಾಗಲಿ, ಹೀಗೆ ಪ್ರತಿಯೊಂದು ನಡೆಯೂ ಕೂಡ ರಾಜಕೀಯನ್ನೇ ಬದಲಾವಣೆ ಇವರು ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಮಹಾರಾಷ್ಟ್ರದ ಅತಿ ದೊಡ್ಡ ಕಿಂಗ್ ಮೇಕರ್ ಆಗಿ ಕೂಡ ಇವರು ಹೊರಹೊಮ್ಮಿದ್ದಾರೆ. ಅಂದ್ರೆ ಇವರು ಯಾವ ಪಕ್ಷದಲ್ಲಿ ನಿಲ್ಲುತ್ತಾರೋ ಆ ಪಕ್ಷವೇ ಅಧಿಕಾರಕ್ಕೆ ಬರಬಹುದು ಎನ್ನುವ ಮಟ್ಟಿಗೆ ಅವರು ಹೆಸರನ್ನ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇವರ ಮೇಲೆ ನೀರಾವರಿ ಹಗರಣ ಸೇರಿದಂತೆ ಹಲವು ವಿವಾದಗಳು ಇದ್ರೂ ಕೂಡ ತಳಮಟ್ಟದ ಕಾರ್ಯಕರ್ತರ ಜೊತೆಗಿನ ಸಂಪರ್ಕ ಮಾತ್ರ ಎಂದೂ ಕೂಡ ಬಿಟ್ಟಿದ್ದಿಲ್ಲ. ಇವರ ವೇಗದ ಕಾರ್ಯಶೈಲಿ ಮತ್ತು ನೇರ ಮಾತುಕತೆಗೆ ಲಕ್ಷಾಂತರ ಅಭಿಮಾನಿಗಳನ್ನು ಇವರು ಗಳಿಸಿಕೊಂಡಿದ್ರು. ಸಾಯುವ ಕ್ಷಣದವರೆಗೂ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವರು ಸಕ್ರಿಯರಾಗಿದ್ರು ಎಂದು ಹೇಳಲಾಗಿದೆ. ಇನ್ನು ಅಜಿತ್ ಪವಾರ್ ಅವರ ವಿಮಾನ ರನ್ವೇ ಕಡೆಗೆ ಹೋಗುತ್ತಿತ್ತು. ಇನ್ನೇನು ರನ್ವೇ ಮುಟ್ಟುವಷ್ಟರಲ್ಲಿ ನೆಲಕ್ಕಪ್ಪಳಿಸಿತು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ಅಜಿತ್ ಪವಾರ್ ಅವರ ವಿಮಾನದ ಅಪಘಾತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಹೌದು, ವಿಮಾನವು ಕೆಳಗೆ ಇಳಿಯುತ್ತಿದ್ದಾಗಲೇ ಪತನಗೊಂಡಿದೆ ಎಂದು ಹೇಳಲಾಗುತ್ತಿದೆ. ನೆಲಕ್ಕೆ ಅಪ್ಪಳಿಸಿದಾಗ ಮೊದಲಿಗೆ ಭಾರಿ ಮಟ್ಟದಲ್ಲಿ ಸ್ಫೋಟಗೊಂಡು ಬೆಂಕಿಯೊಂದಿಗೆ ಸಿಡಿದಿದ್ದು, ನಂತರ ಇನ್ನೂ 4ರಿಂದ 5 ಸಣ್ಣ ಸ್ಫೋಟಗಳು ಕೂಡ ಸಂಭವಿಸಿದವು ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ,